ನಿಂಬೆಕಾಯಿ ಉಪ್ಪಿನಕಾಯಿಗೆ ನೀವು ಕಟ್ ಮಾಡ್ಕೊಳ್ತಾ ಇದ್ದೀರಾ ಅಲ್ವಾ? 1ರಲ್ಲಿ 8 ಭಾಗ ಮಾಡ್ಕೋಬೇಕು ಈ ಥರ ನಿಂಬೆಕಾಯಿನ. 1ರಲ್ಲಿ 8 ಆಗಬೇಕು ಈ ಥರ. ಆಮೇಲೆ ನೀವು ನಿಂಬೆಕಾಯಿ ತಗೋಬೇಕಾದ್ರೆ ತುಂಬಾ ಸೆಲೆಕ್ಟಿವ್ ಆಗಿ ತಗೋಬೇಕು. ಸಿಪ್ಪೆ ದಪ್ಪ ಇರಬಾರ್ದು. ಸಿಪ್ಪೆ ದಪ್ಪ ಇದ್ರೆ ಉಪ್ಪಿನಕಾಯಿ ಚೆನ್ನಾಗಿರಲ್ಲ, ಬೂಸ್ಟ್ ಹಿಡಿದು ಬಿಡ್ತದ. ಮತ್ತೆ ರಸ ಜಾಸ್ತಿ ಇರಲ್ಲ ಅದರಲ್ಲಿ. ಅದಕ್ಕೆ ಸಿಪ್ಪೆ ತೆಳು ಇರೋದು ನೋಡಿ, ಗುಂಡಕ್ಕಿರೋದು ನೋಡಿ ತಗೋಬೇಕು ನಿಂಬೆ ಹಣ್ಣು ಯಾವಾಗಲೂ. ಅದು ಒಂದಿದು. ಆಮೇಲೆ ಉಪ್ಪು ಅಷ್ಟೇ, ಕಲ್ಲುಪ್ಪನೇ ನಾನು ಪುಡಿ ಮಾಡಿ ಹಾಕ್ತೀನಿ. ಈಗ ಮೆಂತ್ಯ ಹುರ್ಕೊಳ್ತಾ ಇದ್ದೀರಾ? ಎಷ್ಟು ಮೆಂತ್ಯ ತಗೊಂಡಿದ್ದೀರಾ? ನಾನು ಮನೆಗೆ ಪುಡಿ ಬೇಕು ಅಂದ್ಬಿಟ್ಟು ಇದ್ರ ಒಂದು ಬೌಲ್ ಹುರಿದಿಟ್ಕೊಳ್ತಾ ಇದ್ದೀನಿ. ಅದಕ್ಕೆ ಹಾಕೋ ಮುಂದೆ ಅಳತೆ ಪ್ರಕಾರ ತೋರಿಸ್ತೀನಿ. ಆಗಿದೆಯಾ ಇವಾಗ? ಇವಾಗ ಆಗಿದೆ. ಇದು ನಾವು 10 ದಿನದ ಮುಂಚೆನೆ ನಾವು ಒಂದ್ಸತಿ ತಗೊಂಡಿದೀವಿ ಅಲ್ವಾ ವಿಡಿಯೋ. ನೀವು ಕರಿ ಉಪ್ಪು ಹಾಕಿಟ್ಟಿದ್ದು. ಉಪ್ಪು ಹಾಕಿಟ್ಟಿದ್ವಿ. ಇದು 10 ದಿನ ಆದ್ಮೇಲೆ ನಾವು ಈ ವಿಡಿಯೋ ತಗೊಳ್ತಾ ಇರೋದು. ತೋರಿಸಿ ಹೇಗಾಗಿದೆ ಅಂತ. ಕಳಿಯೋದು ಅಂತಾರಲ್ವಾ? ಕಳಿಯೋದು. ನಿಂಬೆ ಹಣ್ಣು ಕಳಿಯೋದು. ಚೆನ್ನಾಗಿ ಕಾಳ್ತಿದೆ ನೋಡಿ ಇವಾಗ. ರಸ ಬಿಟ್ಕೊಂಡಿದೆ. ಈಗ ಇದಕ್ಕೆ ಖಾರ ಪುಡಿ ಹಾಕೋಣ. ಎಲ್ಲ ಅಳತೆ ಪ್ರಕಾರ ಹಾಕೋದಲ್ವಾ? ಇದು 5 ಬೌಲಿಗೆ ಇದ್ರಲ್ಲೇ 5 ಅಳತೆ ತಗೊಂಡಿದ್ದೀನಿ. 5ಗೆ 1 ಉಪ್ಪು, 1 ಖಾರ ಪುಡಿ, ಅಚ್ಚ ಖಾರದ ಪುಡಿ. ನಾನು ಏನ್ ತಗೊಂಡಿದ್ದೀನಿ ಅದೇ ಅಳಸಿ ತೋರಿಸ್ತಾ ಇದ್ದೀನಿ. ಓಕೆ. ಖಾರದ ಪುಡಿ. ಕಲರ್ ಏನ್ ಸಕ್ಕದಾಗಿದೆ ಅಲ್ವಾ? ಬ್ಯಾಡಗಿ ಪುಡಿ. ಇದು ನನಗೆ 6 ಬಟ್ಲಾಗಿರ್ತದೆ ಹೆಚ್ಚಿದ ಹೋಳು. ಬಟ್ಲು ಕಾಲ್ಕಿನ ಕಡಿಮೆ. ಆಮೇಲೆ 2 ಚಿಕ್ಕ ಸ್ಪೂನಲ್ಲಿ ಅರ್ಶಿನ 2 ಸ್ಪೂನು. ತೋರಿಸಿ ಸ್ಪೂನು. ಈ ಸ್ಪೂನ್ ಅರ್ಶಿನ. ಆಮೇಲೆ ಇದಕ್ಕೆ ಎಣ್ಣೆ ಹಾಕಂಗಿಲ್ಲ ನಿಂಬೆಕಾಯಿ ನಾವು. ಅದಕ್ಕೆ ಹಿಂಗೆ ಎಣ್ಣೆ ಸ್ವಲ್ಪ ಇದು ಮಾಡಿ ಹಾಕೋದಷ್ಟೇ. ಹಿಂಗನ ಎಣ್ಣೆನಲ್ಲಿ ಕರಗಿಸಿ ಹಾಕೋದು. ಓಕೆ. ಇಷ್ಟು ಎಣ್ಣೆ ಬೇಕಾ? ಇಷ್ಟು ಬೇಡ. ಅಯ್ಯೋ ಸ್ವಲ್ಪ ಇದು ಕರಗಷ್ಟೇ. ಓಕೆ ಓಕೆ. ಅದಕ್ಕೊಂದು ಸ್ಪೂನ್ ಅಷ್ಟೇ ಎಣ್ಣೆ. ಈ ತರ ಹಿಂಗೆ ಎಣ್ಣೆನಲ್ಲಿ ಕರಗಬೇಕಷ್ಟೇ. ಓಕೆ ಓಕೆ. ಈ ತರ ಒಂದು ಅಡಿಕೆ ಗಾತ್ರ ಅಡಿಕೆ ಗಾತ್ರ ಹಿಂಗ. ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಬೇಕು. ಹುಳಿ ತುಂಬಾ ಇರುತ್ತಲ್ಲ ನಿಂಬೆಹಣ್ಣು, ಬ್ಯಾಲೆನ್ಸ್ ಮಾಡೋದಕ್ಕೆ ಕಲ್ ಸಕ್ಕರೆ ಹಾಕ್ತಿದ್ದೀನಿ ನಾನು. ಓಕೆ. ತುಂಬಾ ಚೆನ್ನಾಗಿರುತ್ತೆ ಕಲ್ ಸಕ್ಕರೆ. ಸಕ್ಕರೆ ಹಾಕ್ತಾ ಇದ್ದೀನಿ 1-2 ಸ್ಪೂನ್ ಅಷ್ಟೇ. ಕಾಲ್ ಬಟ್ಲು ಕಲ್ ಸಕ್ಕರೆ. ಇದು ಕಲ್ ಸಕ್ಕರೆ ಕರಗದಷ್ಟು ಅದು ರಸ ಬಿಟ್ಕೊಳ್ಳುತ್ತೆ ಅಂತ. ಮತ್ತೆ ಹುಳಿನೂ ಇದು ಬ್ಯಾಲೆನ್ಸ್ ಮಾಡುತ್ತೆ ಅಂತ ಅಷ್ಟೇ. ಮೆಂತ್ಯ ಪುಡಿ ಚಿಕ್ಕ ಸ್ಪೂನು.
ಮಾಮೂಲಿ ನಾವು ತಿಂಡಿ ತಿಂತೀವಲ್ಲ ತಿಂತೀವಲ್ಲ ಆ ಸ್ಪೂನಿಲೆ 2 ಸ್ಪೂನ್ ಮೆಂತ್ಯ ಪುಡಿ. ಚೆನ್ನಾಗಿ ಕಲಸಿ. ಒಬ್ರೊಬ್ರು ಇದಕ್ಕೇನೆ ಉಪ್ಪು ನೀರಂತ ಮಾಡಿ ರಸ ಜಾಸ್ತಿ ಬೇಕಂತ ಹಾಕ್ಕೊಳ್ತಾರೆ. ಆದ್ರೆ ಅದು ಚೆನ್ನಾಗಿರಲ್ಲ. ಅದು ಸ್ವಲ್ಪ ದಿವಸಕ್ಕೆ ನೀರು ವಾಸನೆ ಬಂದ್ಬಿಡುತ್ತೆ. ನೀರು ಹಾಕದೇ ಇರೋದೇ ಚೆನ್ನಾಗಿರೋದು. ನಿಂಬೆಕಾಯಿ ಉಪ್ಪಿನಕಾಯಿ ರೆಡಿ. ರೆಡಿ ಆಗಿರುತ್ತೆ. ನೀವು ಇವತ್ತೇ ತಿನ್ಬೋದಾ? ತಿನ್ಬೋದು. ಯಾಕಂದ್ರೆ ಇದು ಕಳಿಲಕ್ಕೆ 10 ದಿನ ಆಲ್ಮೋಸ್ಟ್ ಕಳಿಲಕ್ಕೆ ಇಡ್ತೀವಲ್ಲ, ಚೆನ್ನಾಗಿ ಕಳಿಸಿದೆ ಇದು ನಿಂಬೆಹಣ್ಣು. ರೆಡಿ. ಬಟ್ಲಿಗೆ ಹಾಕ್ಕೊಳಕ. ಅವಾಗ ಏನ್ ಸ್ಮೆಲ್ ಇದೆ ಅತ್ತೆ, ಫ್ರೆಶ್ ಆಗಿ. ಅದಕ್ಕೆ ಆ ಮೆಣಸಿನ ಪುಡಿನೂ ನೀವು ಹಾಕಿದಿರಲ್ಲ, ಬ್ಯಾಡ್ಗೆ ಮೆಣಸಿನ ಪುಡಿನೂ ಹಾಕಿದಿರಲ್ಲ, ಏನ್ ಕಲರು ಸೂಪರ್ ಆಗಿದೆ. ಇದಕ್ಕೆ ಮಾಮೂಲಿ ಇನ್ನೂ ಗುಂಟೂರು ಮೆಣಸಿನ್ಕಾಯಿಯೂ ಹಾಕೊಳ್ತಾರ? ಖಾರ ತುಂಬಾ ಬೇಕಂದವ್ರು. ಯಾಕಂದ್ರೆ ಗುಂಟೂರು ನಮ್ಮ ಮನೇಲಿ ನಾವು ಬಳಸಲ್ಲ, ನಾಕೆ ತೋರ್ಸೋದಿಲ್ಲ. ನಾನೇ ಬ್ಯಾಡ್ಗಿದೆ ಅಲ್ಲ, ಹಾಕೋರ್ ಖಾರ ತುಂಬಾ ಬೇಕಂದವ್ರು ಹಾಕೋಬಹುದು. ಓಕೆ ಓಕೆ ಓಕೆ, ಸೂಪರ್ ಅತ್ತೆ. ಸ್ವಲ್ಪ ಟೇಸ್ಟ್ ನೋಡ್ಬೋದಾ? ಎಲ್ಲ ಹೊಂದ್ಕೋಬೇಕಿನ್ನು. ಸಕ್ಕತ್ತಾಗಿದೆ ಅತ್ತೆ. ಅದೇ ಮೆಂತ್ಯ ಇನ್ನೂ ಹೊಂದ್ಕೋಬೇಕು. ಇವತ್ತಿನ ಕಲಸಿವಲ್ಲ, ನಾಳೆ ನಾಡ್ದಕ್ಕೆ ಸರಿ ಹೋಗುತ್ತೆ. ತುಂಬಾ ಚೆನ್ನಾಗಿದೆ. ಎಲ್ರು ಮಾಡ್ಕೊಳ್ಳಿ. ನಿಂಬೆಕಾಯಿ ಉಪ್ಪಿನಕಾಯಿ ಇವಾಗ ಸೀಸನ್ ಅಲ್ವಾ ಅತ್ತೆ? ಸೀಸನ್. ಇನ್ನೊಂದ್ 2 ದಿವಸ ಹೋಗ್ಬಿಟ್ರೆ ಫೆಬ್ರವರಿ ಕಳೆದ್ರೆ ನಿಂಬೆಹಣ್ಣು ರೇಟ್ ಜಾಸ್ತಿ ಆಗೋಗುತ್ತೆ. ಸೊ ಇವಾಗ ಕರೆಕ್ಟ್ ಟೈಮು ನಿಮ್ಗೆ ನಿಂಬೆಕಾಯಿ ಉಪ್ಪಿನಕಾಯಿ ಮಾಡ್ಕೊಳ್ಳೋದಿಕ್ಕೆ. ಅದನ್ನ ಮಾಡ್ಕೊಳ್ಳಿ. ನಮ್ಗೆ ಟೇಸ್ಟ್ ಹೇಗ್ ಬಂದಿದೆ ಅಂತ ಹೇಳ್ಬಿಟ್ಟು ಕುಸುಮಾಸ್ ಬ್ರಾಹ್ಮಿನ್ ಕಿಚನ್ ಅಲ್ಲಿ ನಮ್ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಎಲ್ರಿಗೂ ಹರೇ ಶ್ರೀನಿವಾಸ.